ಸಮರ್ಥಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಈಗ ಅಲ್ಪಸಂಖ್ಯಾತ ಸಮುದಾಯದ ಒಂದು ವಿರೋಧ ಸಹಜವಾಗಿ ಅದು ಕೇಳಿ ಬಂದಿತ್ತು. ಅದರ ನಡುವೆ ಕೂಡ ಸಮರ್ಥಗೆ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ಹಾಗಾದ್ರೆ ಇದರ ಹಿಂದೆ ಏನು ಲೆಕ್ಕಾಚಾರ ಇದೆ? ಕಾಂಗ್ರೆಸ್ನವರು ಸ್ಟ್ರಾಟಜಿ ಏನು ಮಾಡ್ತಿದ್ದಾರೆ ಈಗ ದಕ್ಷಿಣವನ್ನ ಮತ್ತೆ ತಮ್ಮ ಕಬ್ಜಾಗೆ ತೆಗೆದುಕೊಳ್ಬೇಕು ಅಂತ? ಅಷ್ಟು ಸುಲಭ ಇದೆಯಾ ಹಾಗಾದ್ರೆ ಈ ಕ್ಷೇತ್ರ? ಶಾಮನೂರು ಅವರ ತಾತ ಏನಿದ್ರು ಶಿವಶಂಕರಪ್ಪನವರು, ಅವರು ಮನೇಲಿ ಕೂತ್ಕೊಂಡು ಆರಾಮಾಗಿ ಗೆಲ್ಕೊಂಡು ಬರ್ತಾ ಇದ್ರು. ಅಂದ್ರೆ ಅಷ್ಟು ಹಿಡಿತಾ ಇತ್ತು ಆ ಕ್ಷೇತ್ರದಲ್ಲಿ. ಈಗ ಅವ್ರ ಮೊಮ್ಮಗ ಸಮರ್ಥನ ಸ್ವೀಕಾರ ಮಾಡ್ಬಿಡ್ತಾರ? ಅದರಲ್ಲೂ ಮುಸ್ಲಿಂ ಸಮುದಾಯದ ಅಸಮಾಧಾನ ಇದೆ ರೀ ಖಂಡಿತವಾಗ್ಲಿ ಇಲ್ಲಿ. ಬಟ್ ಇದೆಲ್ಲವೂ ಕೂಡ ಸದ್ಯಕ್ಕೆ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ ನಮಗೆ. ಎಸ್ ಟಿ ಸಮುದಾಯದ ಶ್ರೀನಿವಾಸ್ಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡ್ತು. ಅಲ್ಲಿ ಅಜಯ್ ಅವರಿದ್ರು, ಜಾಧವ್ ಅವರಿದ್ರು, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಆದರೂ ಕೂಡ ಎಸ್ ಟಿ ಸಮುದಾಯಕ್ಕಲ್ಲಿ ಮಣೆ ಹಾಕಿದ್ರು. ನೋಡಿ, ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಿದ್ರೆ ಮತಗಳು ಕೈತಪ್ಪುವಂಥ ಒಂದು ಆತಂಕ. ಅಂದರೆ ಲಿಂಗಾಯತ, SC ST ಇತರೆ ಸಮುದಾಯ ಮತಗಳು ಕೈತಪ್ಪುವಂತಹ ಒಂದು ಆತಂಕ. ಹೀಗಾಗಿ ಅನುಕಂಪದ ಅಲೆ ವರ್ಕೌಟ್ ಆಗುವಂಥ ಲೆಕ್ಕಾಚಾರ ಇದೆ ಈಗ. ಈ ಹಿನ್ನೆಲೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನು ಕಾಂಗ್ರೆಸ್ ನೀಡಿದೆ. ಇದರಿಂದ ಅವ್ರದೇ ಆದಂಥ ಒಂದು ತಂತ್ರಗಾರಿಕೆ ಕೆಲಸ ಮಾಡ್ತಾ ಇದೆ. ನೋಡಿ, ಮುಸ್ಲಿಮರು 64,246 ಇದ್ದಾರೆ, ಲಿಂಗಾಯತರು 37,845 ಇದ್ದಾರೆ. ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸ್ತಾರೆ ಇಲ್ಲಿ. ST ಅವರು 31,029 ವೋಟರ್ಸ್ ಇದ್ದಾರೆ. ಇನ್ನು SC ಅವರು 29,106 ವೋಟರ್ಸ್ ಇದ್ದಾರೆ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಕುರುಬ ಸಮುದಾಯದವರು 16,854 ಇದ್ದಾರೆ. ಅದರ ಜೊತೆಗೆ ಮರಾಠ 14,868 ವೋಟ್ಗಳಿದ್ದಾವೆ. ಪ್ರತಿಯೊಂದು ಕೂಡ ಇಲ್ಲಿ ನಿರ್ಣಾಯಕ ಅಂತ ಹೇಳ್ಬೋದು. ಬಟ್ ಮುಸ್ಲಿಮರು ಬಹುತೇಕವಾಗಿ ಅವರು ಕಾಂಗ್ರೆಸ್ಗೆ ಹಾಕ್ತಾರೆ. ಪುರುಷರು 1,13,645 ವೋಟ್ಸ್ ಇದ್ದಾರೆ. ಮಹಿಳೆಯರದು 1,17,986 ಮಹಿಳಾ ಮತದಾರರಿದ್ದಾರೆ. ನೋಡಿ, ಮುಸ್ಲಿಮರು 64,000 ಇದ್ದಾರೆ ಅಧಿಕೃತವಾಗಿದೆ. ಅವರು ಹೇಳಿದ್ರೆ ಕೆಲವರು 70,000 ಅಂತಾರೆ, 80,000 ಅಂತಾರೆ. ಬಟ್ 65,000 ಹತ್ತತ್ರ ಮುಸ್ಲಿಮರದೆಲ್ಲ ಕೂಡ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಈ ಬಾರಿ ನಿರೀಕ್ಷೆ ಮಾಡ್ಬೋದು ಹಾಗಾದ್ರೆ. ಯಾಕಂದ್ರೆ ಅಲ್ಲಿ ಹೇಳ್ತಾ ಇದ್ರು, ನಾವು ನೋಟ್ ಹಾಕೋತೀವಿ, 40,000 ನೋಟ ಹಾಕಿಸ್ತೀವಿ ಅಂತೇಳಿ. ಬಟ್ ಆ ಒಂದು ಅಸಮಾಧಾನ ಈಗ ಅನೌನ್ಸ್ ಆದಮೇಲೆ ಕಂಡು ಬರ್ತಾ ಇಲ್ಲ. ಲಿಂಗಾಯತರು ಮತ್ತು ಇನ್ನುಳಿದಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಹೋದರೆ ಕಾಂಗ್ರೆಸ್ ಮೋಸ್ಟ್ಲಿ ಮತ್ತೆ ವಿನ್ ಆಗುವಂಥ ಸಾಧ್ಯತೆಗಳಿದ್ದಾವೆ.